ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯ ಹೊಸ ಪ್ರಯೋಗ ಮಾಡಿದ್ದಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರ ಕಾರ್ಯಕ್ಕೆ ಎಲ್ಲೆಡೆ ಕೂಡ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೊಸ ಪ್ರಯೋಗ ಮಾಡಲಾಗಿದೆ. ಸರ್ಕಾರಿ ಶಾಲೆಯ ಶಿಕ್ಷಕರ ಕಾರ್ಯಕ್ಕೆ ಎಲ್ಲೆಡೆ ಕೂಡ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಬಡ ಮಕ್ಕಳಿಗೆ ವಿಮಾನದಲ್ಲಿ ಪ್ರವಾಸಕ್ಕೆ ಕರೆದೊಯ್ಯುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕೊಪ್ಪಳ ತಾಲೂಕಿನ ಲಿಂಗದಳ್ಳಿ ಶಾಲೆಯ ವಿದ್ಯಾರ್ಥಿಗಳಿಗೆ ಟ್ರಿಪ್ ಅನ್ನು ಹಮ್ಮಿಕೊಳ್ಳಲಾಗಿದೆ. 30 ವಿದ್ಯಾರ್ಥಿಗಳಿಗೆ ವಿಮಾನಯಾನವನ್ನ ಶಿಕ್ಷಕರು ಮಾಡಿಸ್ತಾ ಇದ್ದಾರೆ. 4 ದಿನದ ಪ್ರವಾಸಕ್ಕೆ ತಲಾ 8,000 ವೆಚ್ಚವಾಗುವ ಸಾಧ್ಯತೆ ಕೂಡ ಇದೆ. 2,500 ಹಣ ಪಡೆದು ಉಳಿದ ಹಣ ತಾವೇ ಭರಿಸಲು ಶಿಕ್ಷಕರು ನಿರ್ಧಾರ ಮಾಡಿಕೊಂಡಿದ್ದಾರೆ. ದಾನಿಗಳ ಸಹಾಯದೊಂದಿಗೆ ಆಡಳಿತ ಮಂಡಳಿಯಿಂದಲೂ ಕೂಡ ನೆರವು ಸಿಗಲಿದೆ. 5, 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಪ್ರವಾಸವನ್ನ ಮಾಡಲಿದ್ದಾರೆ. ಡಿಸೆಂಬರ್ 6ರಂದು ವಿಮಾನಯಾನದ ಪ್ರವಾಸಕ್ಕೆ ಶಿಕ್ಷಕರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ವಿಮಾನ ಪ್ರಯಾಣದ ಬಗ್ಗೆ ಸ್ಟೂಡೆಂಟ್ಸ್ಗಳೆಲ್ಲರೂ ಕೂಡ ಖುಷಿಪಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಸರ್ಕಾರಿ ಶಾಲೆಗಳು ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಹೊಸ ಪ್ರಯೋಗ ಮಾಡ್ತಾನೆ ಇರುತ್ತೆ. ಅದರಲ್ಲಿ ವಿಮಾನಯಾನನೂ ಕೂಡ ಒಂದು. ಸರ್ಕಾರಿ ಶಾಲೆಯ ಶಿಕ್ಷಕರ ಕಾರ್ಯಕ್ಕೆ ಎಲ್ಲೆಡೆ ಕೂಡ ವ್ಯಾಪಕ ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ವಿಮಾನದಲ್ಲಿ ಹೋಗೋದು ಅಂದರೆ ಎಷ್ಟೋ ಜನರ ಕನಸಾಗಿರುತ್ತೆ. ಆ ಕನಸನ್ನು ಈಡೇರಿಸೋಕೆ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಾಥ್ ಕೊಟ್ಟಿದ್ದಾರೆ. ವಿಮಾನಯಾನ ಅಂದ್ರೆ ಈ ಮಕ್ಕಳಿಗೆ ಸರ್ ಶಿಕ್ಷಣದ ಇದು ಪ್ರವಾಸ ಅಂದ್ರೆ ಶಿಕ್ಷಣದ ಒಂದು ಭಾಗ. ನಾವು ಅದನ್ನ ಬರೀ ಎಂಟರ್ಟೈನ್ಮೆಂಟ್ ಪರ್ಪಸ್ ಮಾಡೋ ಬದಲಾಗಿ ನಮಗೆ ಭಾಳ ಖುಷಿ ಆಗ್ತದೆ. ಮತ್ತು ನಮ್ಮ ಜೀವನದಲ್ಲಿ ಅಷ್ಟು ದೂರ ಹೋಗ್ತೀವೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಮತ್ತು ಇಂಥ ಗುರುಗಳನ್ನ ಪಡೆಯೋಕ್ಕೆ ನಾವು ಭಾಳ ಪುಣ್ಯ ಮಾಡಿರಬೇಕು. ನಾವು ಕಡಿಮೆ ದುಡ್ಡಿನಿಂದ ನಮ್ಮ ಕಡೆಯಿಂದ ಕಡಿಮೆ ದುಡ್ಡು ಇಸ್ಕೊಂಡು ಅವರು ಬೇರೆ ಬೇರೆ ದಾನಿಗಳಿಂದ ಹಣ ಇಸ್ಕೊಂಡು ಎಲ್ಲ ನಮಗಿಷ್ಟು ಸೌಲಭ್ಯ ಮಾಡಿದ್ದಾರೆ. ಭಾಳ ಖುಷಿ ಆಗ್ತಿದೆ. ಯವ್ವ ನಾವೇನು ಹೋಗ್ತೀವಿ ಅಂದ್ಮೇಲೆ ಬಿಡು, ಇದೇನು ಮೇಲೆ ಹೋಗ್ತೈತಿ ಸಣ್ಣದಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅದು ಅಷ್ಟು ದೊಡ್ಡದಿರುತ್ತೆ, ನಾವು ಅದ್ರ ಮೇಲೆ ಹೋಗ್ತೀವಿ ಮತ್ತೆ ಅಂತ ಭಾಳ ಖುಷಿ ಆಗುತ್ತೆ ನಮಗೆ. ಭಾಳ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಕಲ್ಯಾಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಯು ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ವಿಮಾನದಲ್ಲಿ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಕನಸಾಗಿರುತ್ತೆ. ಆ ಕನಸನ್ನ ಈಡೇರಿಸೋದಕ್ಕೆ ಶಿಕ್ಷಕರು ಮುಂದಾಗಿದ್ದಾರೆ. ಏನಿದೆ ಈ ವಿಚಾರವಾಗಿ ಅಪ್ಡೇಟ್ಸ್? ಎಸ್ ಸಾಹಿತ್ಯ ಏನಂತಂದ್ರೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರತಿ ವರ್ಷ ಕೂಡ ಈ ಒಂದು ಶಾಲೆಗಳಲ್ಲಿ ಶೈಕ್ಷಣಿಕ ಪ್ರವಾಸಗಳನ್ನ ಕೈಗೊಂಡಿರ್ತಾರೆ. ಅದೇ ರೀತಿ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಆ ಒಂದು ಶೈಕ್ಷಣಿಕ ಪ್ರವಾಸಕ್ಕೆ ಹೋಗೋದಕ್ಕೆ ಏನೋ ದುಡ್ಡಿನ ಸಮಸ್ಯೆಯಿಂದ ಹೋಗೋದಕ್ಕೆ ಆಗ್ತಾ ಇರಲ್ಲ. ಆದ್ರೆ ಈ ಏನು ಲಿಂಗದಳ್ಳಿ ಗ್ರಾಮದ ಶಿಕ್ಷಕರ ಒಂದು ಆಲೋಚನೆಗೆ ಈಗ ನಿಜಕ್ಕೂ ಆ ಊರಲ್ಲಿನ ಜನ ಮೆಚ್ಚುಗೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಏನ್ ಶೈಕ್ಷಣಿಕ ಪ್ರವಾಸ ಅಂದ್ರೆ ಬಸ್ಗಳಲ್ಲಿ ಹೋಗುವಂಥದ್ದು ಸಾಮಾನ್ಯ. ಆದ್ರೆ ಇವತ್ತು ಆ ಒಂದು ಮಕ್ಕಳ 5 ಮತ್ತು 6, 7ನೇ ತರಗತಿ ಮಕ್ಕಳಿಗೆ ಒಂದು ವಿಮಾನದಲ್ಲಿ ಕರ್ಕೊಂಡು ಹೋಗುವಂತ ಒಂದು ಆಲೋಚನೆ ಮಾಡಿದಾರಲ್ಲ, ಅದಕ್ಕೆ ನಿಜಕ್ಕೂ ಅಲ್ಲಿಯ ಗ್ರಾಮಸ್ಥರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಏನು ಇದೇ ಡಿಸೆಂಬರ್ 6ನೇ ತಾರೀಕಿಗೆ ಈ ಒಂದು ಪ್ರವಾಸವನ್ನು ಅವರು ಕೈಗೊಂಡಿದ್ದಾರೆ. ಶುಕ್ರಾಜ್, ನಿಮ್ಮ ಹತ್ರ ಮಾತನಾಡ್ತೀನಿ. ಶಿಕ್ಷಕ ಮಂಜುನಾಥ್ ಪೂಜಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ವಿಮಾನದಲ್ಲಿ ಹೋಗೋದು ಅಂದ್ರೆ ವಿದ್ಯಾರ್ಥಿಗಳಿಗೆ ಭಾರಿ ಖುಷಿ ಆಗುತ್ತೆ. ಯಾಕೆ ನಿಮ್ಗೆ ಐಡಿಯಾ ಬಂತು? ಯಾವ ರೀತಿ ಐಡಿಯಾ ಬಂತು ಮಕ್ಕಳನ್ನು ಕೂಡ ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ? ಮೇಡಮ್, ನಮ್ದು ಸರ್ಕಾರಿ ಶಾಲೆ ತುಂಬಾ ಹಿಂದುಳಿದಿರ್ತಕ್ಕಂಥ ಹಳ್ಳಿ. ಅಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಬಡವರು. ನಾವು ಪ್ರತಿ ವರ್ಷ ಬಸ್ಸಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಈ ಸಾರಿ ಏನ್ ಮಾಡಿದೆ ಅಂದ್ರೆ ನಮ್ಮ ಮಕ್ಕಳಿಗೆ ವಿಮಾನ ಮತ್ತು ಟ್ರೈನ್ ಅಂದ್ರೆ ಒಂದು ಗಗನ ಕುಸುಮ. ಸೊ ಎಜುಕೇಶನ್ ಪರ್ಪಸ್ ಅಂತ ಯೋಚನೆ ಮಾಡಿದಾಗ ಮಕ್ಕಳಿಗೆ ಅದನ್ನು ಕೂಡ ಕೊಡಬೇಕಲ್ಲ ನಾವು ಅಂತ ಒಂದು ಐಡಿಯಾ ಬಂತು. ಸೊ ಹಾಗಾಗಿ ನಾವು ಅದನ್ನ ಒಂದು ಕಳೆದ 3 ತಿಂಗಳಿಂದ ಅದನ್ನ ಪ್ಲಾನ್ ಮಾಡಿ ಅದನ್ನ ಯೋಜನೆಯನ್ನ ಜಾರಿಗೊಳಿಸಿದ್ವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ ಶುಕ್ರಾಜ್ ಅವರೇ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.